ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ಮೇಷರಾಶಿಯ ಭವಿಷ್ಯವನ್ನೇ ಅವಲೋಕಿಸೋಣ. ಮೇಷರಾಶಿಗೆ ಜುಲೈ ತಿಂಗಳು ವೃತ್ತಿ ಹಣಕಾಸು ಪರವಾಗಿಲ್ಲ, ಶತ್ರು ಪೀಡೆ ಮುಗಿದಿಲ್ಲ ಎಂಬಂಥ ಒಂದು ವಾಕ್ಯ ನಿಮಗೆ ಅನ್ವಯ ಆಗುತ್ತೆ. ಅಂದರೆ ಅಲ್ಲಿ ನಿಮ್ಮ ಧನ, ಆದಾಯ, ಉದ್ಯೋಗ ಇತ್ಯಾದಿಗಳಿಗೆ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದಕ್ಕೆ ಗ್ರಹ ಬೆಂಬಲ ಇದೆ. ಆದರೆ ನಿಮಗೆ ಅಲ್ಲಿ 5 ಅಥವಾ 6 ಗ್ರಹಗಳ ವೈರುಧ್ಯ ಈ ತಿಂಗಳಲ್ಲಿ ಎದುರಿಸಬೇಕಂತ ಪರಿಸ್ಥಿತಿ ಇರುತ್ತೆ. ಅಲ್ಲಿ ಆರಂಭದಲ್ಲಿ ನಿಮಗೆ ಸೂರ್ಯನ ಬೆಂಬಲ 16ರವರೆಗಿರುತ್ತೆ. ಈ 17ರಿಂದ ಸೂರ್ಯನ ಒಂದು ಚಲನೆ ಕಟಕ ರಾಶಿಗೆ ಆದ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಮಾಸಪೂರ್ತಿ ಮಂಗಳನು, ನಿಮ್ಮ ರಾಶ್ಯಾಧಿಪತಿ ಎನಿಸಿದಂತಹ ಮಂಗಳನು ರಾಶ್ಯಾಧಿಪತಿ ನಿಮಗೆ ವಿರುದ್ಧವಾಗೇ ಇರ್ತಾನೆ. ಅದೇ ರೀತಿ ಬುಧನ ಬೆಂಬಲ ಸಹ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಗುರು ಬಲ ಸಹ ನಿಮಗೆ ಇರೋದಿಲ್ಲ. ಶನಿ ಮಹಾತ್ಮರ ಸಾಡೆ ಸಾತಿಯ ಪರ್ವದಲ್ಲಿ ನೀವು ಇದ್ದೀರಾ. ಜೊತೆಗೆ ಕೇತು ಸಹ ನಿಮಗೆ ವಿರುದ್ಧವಾಗಿದ್ದಾನೆ. ಹಾಗಾಗಿ ಅಲ್ಲಿ 5-6 ಗ್ರಹಗಳ ವೈರುಧ್ಯ ಅಂತ ಹೇಳಿದೆ. ಅದೇ ಶತ್ರು ಪೀಡೆ ಅಂದರೆ ಬೇರೆ ಬೇರೆ ರೂಪದಲ್ಲಿ ನಿಮಗೆ ಶತ್ರುತ್ವ, ವೈರುಧ್ಯ, ವಿರೋಧಗಳು, ಕಲಹ, ವಾಗ್ವಾದ ಇತ್ಯಾದಿಗಳು ಈ ಜುಲೈ ತಿಂಗಳಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ನೀವು ನಿಮ್ಮ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯ ಇವೆಲ್ಲ ಸರಿಯಾಗಿ ಇಟ್ಕೋಬೇಕು. ಜೊತೆಗೆ ಯಾರನ್ನು ಅತಿಯಾಗಿ ನಂಬಿಕೆ ಮಾಡೋದಾಗಲಿ ಅಥವಾ ನಿಮಗೆ ಪರಿಚಯವಿದ್ದರೂ ಅಥವಾ ಇಲ್ಲದಿದ್ದರೂ ನೀವು ಅತಿರೇಕದ ವರ್ತನೆಗೆ ಒಳಗಾಗೋದಾಗಲಿ ಅಥವಾ ಸಣ್ಣ ಪುಟ್ಟ ವಿಚಾರಕ್ಕೆ ಉಂಟಾದಂತಹ ಜಗಳ, ಕಲಹ, ವಾಗ್ವಾದವನ್ನು ಇನ್ನಷ್ಟು ಮುಂದುವರಿಸುವಂಥದ್ದು ಅದೆಲ್ಲ ಈಗ ನಿಮಗೆ ಒಳ್ಳೆಯದಾಗೋದಿಲ್ಲ. ಅದರಿಂದ ತೊಂದರೆ ಆಗುತ್ತೆ. ಮತ್ತು ನಿಮ್ಮ ಭವಿಷ್ಯದ ಜೀವನಕ್ಕೆ ತೊಂದರೆ ಆಗುವಂಥದ್ದು. ಜೊತೆಗೆ ಈ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದವರಿಗೆ ಈಗ ವಿರುದ್ಧ ವ್ಯಕ್ತಿಗಳು ಅಂದರೆ ದುಷ್ಟ ಚಟಗಳ ವ್ಯಕ್ತಿಗಳಿರ್ಬೋದು, ದುಷ್ಟ ಮಿತ್ರರಿರ್ಬೋದು ಅಥವಾ ಮಿತ್ರ ರೂಪದ ಶತ್ರುಗಳು. ನಾವು ಹಿತಶತ್ರುಗಳು ಎಂಬ ಒಂದು ಪದವನ್ನು ಪ್ರಯೋಗ ಮಾಡ್ತೇವೆ. ಹಿತಶತ್ರುಗಳು ಅಂದರೆ ನಮಗೆ ಮುಂದಿನಿಂದ ಅವರು ಮಿತ್ರರಂತೆ ಅಥವಾ ನಮ್ಮ ಒಂದು ಹಿತೈಷಿಗಳಂತೆ ಕಾಣ್ತಾರೆ. ಆದರೆ ಅವರ ಉದ್ದೇಶ ನಮ್ಮನ್ನೇ ಹಳ್ಳಕ್ಕೆ ತಳ್ಳೋದು ಅಥವಾ ನಮಗೆ ಏನಾದರೂ ಕೆಡುಕು ಹಾನಿ ಉಂಟು ಮಾಡೋದು ಆಗಿರುತ್ತೆ. ಹಾಗಾಗಿ ಅಂಥವರನ್ನು ಹಿತಶತ್ರುಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಇನ್ನು ಈ ಕೌಟುಂಬಿಕ ವಿಚಾರದಲ್ಲೂ ಹಾಗೆ ಪತಿ ಪತ್ನಿಯರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ, ಸಹೋದರರ ಬಾಂಧವ್ಯ ಇತ್ಯಾದಿಗಳು ಇಲ್ಲಿ ಹದಗೆಡುವಂಥ ಸಾಧ್ಯತೆ. ಯಾಕಂದರೆ ಮಂಗಳನ ವೈರುಧ್ಯ, ಗುರುವಿನ ವೈರುಧ್ಯ, ಶನಿಯ ವೈರುಧ್ಯ, ಕೇತುನ ವೈರುಧ್ಯ ಏಕಕಾಲದಲ್ಲಿ ನೀವು ಎದುರಿಸಬೇಕಾದ ಕಾರಣ ಅಲ್ಲಿ ನಿಮ್ಮದೇ ಸ್ವಂತ ಜನರು ಅಥವಾ ನಿಮ್ಮದೇ ಮನೆಯ ವ್ಯಕ್ತಿಗಳ ಜೊತೆಗೆ ನಿಮಗೆ ಅಲ್ಲಿ ವಾಗ್ವಾದ, ಕಲಹ, ಭಿನ್ನಾಭಿಪ್ರಾಯಗಳು ಬರ್ಬೋದು. ಅಥವಾ ನೀವು ಹೇಳಿದ ಮಾತು ಅವರಿಗೆ ಅಪತ್ಯ ಆಗೋದು ಅಥವಾ ಅವರ ಒಂದು ಅಭಿಪ್ರಾಯವನ್ನು ನಿಮಗೆ ಅದು ಒಗ್ಗದೇ ಇರುವಂಥದ್ದು ಮುಂತಾದ ಘಟನೆಗಳು ಈ ಜುಲೈ ತಿಂಗಳಲ್ಲಿ ಜರುಗುತ್ತೆ. ಹಾಗೆಂದು ಈ ಮೇಷರಾಶಿಯವರಿಗೆ ಅವರ ವೃತ್ತಿ, ಉದ್ಯೋಗ, ವ್ಯಾಪಾರ, ಹಣಕಾಸು ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಅದಕ್ಕೇನು ಅಡೆತಡೆಗಳಿಲ್ಲ. ಶುಕ್ರಾನುಗ್ರಹ ತಿಂಗಳು ಪೂರ್ತಿ ಉತ್ತಮವಾಗಿರುತ್ತೆ. ಸೂರ್ಯನ ಭಗವಂತನ ಆಶೀರ್ವಾದ ತಿಂಗಳ 16ರವರೆಗಿರುವ ಕಾರಣ ನಿಮಗೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಜುಲೈ 16ರ ಒಳಗೆ ಮಾಡಿಕೊಳ್ಳೋದು ಉತ್ತಮ. ಯಾಕಂದರೆ ಅಲ್ಲಿ ನಿಮಗೆ ಸೂರ್ಯಾನುಗ್ರಹ ಮತ್ತು ಶುಕ್ರ ಅನುಗ್ರಹ ಜೊತೆಗೆ ಮಧ್ಯೆ ಕೆಲವೊಮ್ಮೆ ಚಂದ್ರನ ಬೆಂಬಲ, ರಾಹುವಿನ ಬೆಂಬಲ ಇವೆಲ್ಲ ಉತ್ತಮವಾಗಿರೋ ಕಾರಣ ಈ ತಿಂಗಳ ಆದಿ ಭಾಗವನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ದಾಖಲೆ ಪತ್ರ ಸಂಗ್ರಹ, ಅದು ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ರಾಜಕೀಯ ಮೂಲದ ಕೆಲಸ ಇತ್ಯಾದಿಗಳನ್ನು ಮಾಡಿಕೊಳ್ಬೇಕಾದ್ರೆ ಈ ಜುಲೈ 16ರವರೆಗಿನ ಅವಧಿಯನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು. ಸೂರ್ಯನ ಬಲ ಅದ್ಭುತವಾಗಿರುವ ಕಾರಣ ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಜಯ ಲಾಭ ಇರುತ್ತೆ. ಭೂಮಿ ವ್ಯವಹಾರ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿ ಕೆಲಸ, ಮನೆ ಭೂಮಿ ಕೊಡುವಂಥ ವಿಚಾರ ಇತ್ಯಾದಿಗಳಲ್ಲಿದ್ದರೆ ಜುಲೈ 16ರವರೆಗಿನ ಅವಧಿಯನ್ನು ಸದುಪಯೋಗ ಮಾಡಿಕೊಳ್ಳುವಂಥದ್ದು. ಆ ಬಳಿಕದ ಅವಧಿ ನಿಮಗೆ ಅಷ್ಟರಲ್ಲಿ ಸೂರ್ಯನ ವೈರುಧ್ಯ ಸಹ ನೀವು ಎದುರಿಸಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರ ಗಮನಿಸಿದರೆ ಮಿಶ್ರ ಫಲ ಅಂತ ಬಂದಿದೆ. ಆರೋಗ್ಯದಲ್ಲಿ ನಿಮಗೆ 5-6 ಗ್ರಹಗಳ ವೈರುಧ್ಯ ಇರುವ ಕಾರಣ ಆರಂಭದಲ್ಲಿ ಅಷ್ಟೇನೂ ಆರೋಗ್ಯದ ಸಮಸ್ಯೆ ಬರಲಿಕ್ಕಿಲ್ಲ. ಮಧ್ಯಭಾಗದಲ್ಲಿ ಸ್ವಲ್ಪ ಹವಾಮಾನ ವೈಪರೀತ್ಯ ಅಂದರೆ ಮಳೆಯಿಂದಾಗನೋ ಅಥವಾ ಬಿಸಿಲಿನಿಂದಾದರೂ ಬರುವಂತಹ ವ್ಯತ್ಯಾಸಗಳು ಅಥವಾ ಕೆಲವರಿಗೆ ಜೀರ್ಣಕ್ರಿಯೆ, ಹೊಟ್ಟೆ ನೋವು ಬರುವಂಥ ಸಮಸ್ಯೆ, ಇನ್ನು ಕೆಲವರಿಗೆ ತಲೆನೋವು, ಪಿತ್ತ ವೈಕಲ್ಯ ಅಂತ ಹೇಳ್ತೀವಿ, ಪಿತ್ತದ ವಿಕಾರ ಅಥವಾ ಲಿವರ್ಗೆ ಸಂಬಂಧಿತ ಸಮಸ್ಯೆ, ದೇಹದಲ್ಲಿ ಉಷ್ಣಾಧಿಕ್ಯ, ಹೀಟ್ ಹೆಚ್ಚಳ ಇತ್ಯಾದಿಗಳೆಲ್ಲ ಕೆಲವರಿಗೆ ಕಂಡುಬರ್ಬೋದು. ಹಾಗಾಗಿ ಸೂಕ್ತವಾದ ಔಷಧೋಪಚಾರ ಚಿಕಿತ್ಸೆ ಜೊತೆಗೆ ನಿಮ್ಮ ಆಹಾರ ಕ್ರಮ, ಜೀವನ ಶೈಲಿಯನ್ನು ಸರಿಪಡಿಸ್ಕೋಬೇಕು. ಯಾಕಂದರೆ ಆರೋಗ್ಯ ಸ್ವಲ್ಪ ಸಮ್ಮಿಶ್ರ ಅಂತ ಬಂದಿದೆ ಜುಲೈನಲ್ಲಿ. ಹಾಗಾಗಿ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಆದಿಭಾಗದಲ್ಲಿ ಸ್ವಲ್ಪ ಪರವಾಗಿಲ್ಲ, ಮಧ್ಯಭಾಗದ ಬಳಿಕ ಸ್ವಲ್ಪ ಏರುಪೇರಿನ ಘಟನೆ ಜರುಗುತ್ತೆ. ವೈಯಕ್ತಿಕ ಜೀವನದಲ್ಲಿ ಏರುಪೇರಿನ ಘಟನೆಗಳು, ಮಾತಿನ ಚಕಮಕಿ ಇತ್ಯಾದಿಗಳು ಆಗುವಂಥದ್ದು. ಸಾಡೆ ಸಾತಿಯ ಪ್ರಭಾವ ಈಗ ಸ್ವಲ್ಪ ಜೋರಾಗಿರುತ್ತೆ. ಈ ತಿಂಗಳಲ್ಲಿ ಶನಿ ಮಹಾರಾಜರು ಅವರು ಪೂರ್ಣ ರುಜುಗತಿಯಲ್ಲಿ ವೇಗದಲ್ಲಿ ಇದ್ದಾರೆ.
ಹಾಗಾಗಿ ಆ ಒಂದು ಅವರ ರುಜು ವೇಗದಲ್ಲಿ ಇರುವಂಥ ಸಡೆಸತಿಯ ಪ್ರಭುವಾಗಿ ನಿಮಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳು, ಜೊತೆಗೆ ಅಸಹನೆಯ ಘಟನೆಗಳು, ಅಸಮಾನದ ಘಟನೆಗಳು ಈ ತಿಂಗಳಲ್ಲಿ ಜರಗಬಹುದಾಗಿದೆ ವೈಯಕ್ತಿಕ ಜೀವನದಲ್ಲಿ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸುವಂಥದ್ದು. ಇನ್ನು ನಿಮಗೆ ಈ ತಿಂಗಳ ಒಂದು ಗ್ರಹ ಬೆಂಬಲದಲ್ಲಿ ಚಂದ್ರನ ಅನುಕೂಲ ಇರುವಂಥ ದಿನಾಂಕಗಳು ಇರ್ತವೆ. ಆ ಚಂದ್ರನ ಬೆಂಬಲ ಇರುವಂಥ 16 ಡೇಟ್ಗಳು ಸಿಗ್ತವೆ. ಆ ಡೇಟ್ಗಳು ಯಾವುದಂದರೆ ಜುಲೈ 2, 3, 4, 5, 9, 10, 13, 14, 19, 20, 21, 22, 23, 29, 30, 31 ಇಷ್ಟು ಡೇಟ್ಗಳು ನಿಮಗೆ ಅನುಕೂಲಕರವಾಗಿ, ಅಂದರೆ ಚಂದ್ರನ ಬೆಂಬಲ ಪೂರಕವಾಗಿರುವಂಥ ಡೇಟ್ಗಳು. ಆ ಡೇಟ್ಗಳನ್ನು ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿ, ಒಪ್ಪಂದ, ಸಹಿ ಮಾಡೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಉಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಂದರೆ ನೀವು ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ತಿಂಗಳ ಪೂರ್ತಿ ನಿಮಗೆ ರಾಹುವಿನ ಬೆಂಬಲ ಉತ್ತಮವಾಗಿರುತ್ತೆ. ಹಾಗೆ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಅದನ್ನು ತಿಂಗಳ ಪೂರ್ತಿ ಬಳಸುವಂಥ ಜೊತೆಗೆ ರಾಹುವಿನ ಸಂಖ್ಯೆಯಾದ 4 ನಂಬರ್ 4ಅನ್ನು ಮಾಸ ಪೂರ್ತಿ ಬಳಸ್ಕೊಳ್ಳಿ. ಶುಕ್ರನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಅದ್ಭುತವಾಗಿದೆ. ಹಾಗೆ ಹೇಳಿದ್ದೇನೆ, ನಿಮಗೆ ಹಣಕಾಸಿಗೆ ಯಾವುದೂ ತೊಂದರೆ ಇರುವುದಿಲ್ಲ, ಆದಾಯ ಎಲ್ಲ ಚೆನ್ನಾಗಿರುತ್ತೆ. ಶುಕ್ರ ಅನುಗ್ರಹ ಉತ್ತಮವಾಗಿರೋ ಕಾರಣ ಶುಕ್ರನಿಗೆ ಸಂಕೇತವಾದಂಥ ಬಿಳಿಯ ಬಣ್ಣ ಅಥವಾ ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಸಂಖ್ಯೆ 6 ನಂಬರ್ 6ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಸೂರ್ಯ ಅನುಗ್ರಹ ನಿಮಗೆ 16ರವರೆಗೆ ಇರುತ್ತೆ. ಜುಲೈ 1ರಿಂದ 16ರವರೆಗೆ ಸೂರ್ಯನ ಬೆಂಬಲ ಇರುವ ಕಾರಣ ಆ 1ರಿಂದ 16ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ಸೂರ್ಯನ ಸಂಕೇತದ ಸಂಖ್ಯೆ 1 ನಂಬರ್ 1ಅನ್ನು ಬಳಸಿಕೊಳ್ಳುವಂಥದ್ದು. ಚಂದ್ರಾನುಕೂಲದ ಡೇಟ್ಗಳನ್ನು ಆಗಲೇ ಹೇಳಿದರೆ ಅಂತಹ 16 ದಿನಾಂಕಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2ಅನ್ನು ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಆಗಲೇ ಹೇಳಿದ್ದೇನೆ 5-6 ಗ್ರಹಗಳ ವೈರುಧ್ಯ ಇದೆ ಈ ತಿಂಗಳಲ್ಲಿ. ಅದರ ನಿವಾರಣೆಗಾಗಿ ನೀವು ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕವನ್ನು ಪಠಿಸುವಂಥದ್ದು. ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಅಥವಾ ನಿಮ್ಮ ಕುಲದೇವತೆ ಅಥವಾ ಈಶ್ವರ, ಶಿವ ಮುಂತಾದ ದೇವರ ಸ್ತೋತ್ರ ಸ್ತುತಿಗಳನ್ನು ಮಾಡೋದು, ಅಂತಹ ದೇವಾಲಯಗಳ ಸಂದರ್ಶನ ಮಾಡೋದು ಅಥವಾ ನಿಮ್ಮ ಕುಲದೇವಿಯ ದರ್ಶನ ಮಾಡಿ ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು ಇತ್ಯಾದಿ ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಗ್ರಹದೋಷವನ್ನು ಕಳ್ಕೊಬೋದು. ಎಲ್ಲ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.